ಮಗ ಒಬ್ಬ ಶಿಖಂಡಿ ಎಂದು ತಿಳಿದು ತಂದೆ ಮಾಡಿದ್ದೇನು? ಬನ್ನಿ ತಿಳಿಯೋಣ. ಅನುರಾಧ ಮತ್ತು ರಮೇಶ್ ಅವರಿಗೆ ಒಬ್ಬನೇ ಮಗ. ಮಗನ ಹೆಸರು ರಾಹುಲ್. ಇವರಿಬ್ಬರಿದು ಪ್ರೀತಿ ವಿವಾಹ. ಆದ್ದರಿಂದ ಇಬ್ಬರ ಮನೆಯಲ್ಲಿಯೂ ಇವರ ಮದುವೆಗೆ ಒಪ್ಪಿರಲಿಲ್ಲ. ಇವರದೇನೋ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲ, ಹಾಗಂತ ಯಾವುದರಲ್ಲೂ ಕಡಿಮೆ ಇರಲಿಲ್ಲ. ಒಳ್ಳೆಯ ಆಸ್ತಿ, ಸೊಸೈಟಿಯಲ್ಲಿ ಒಳ್ಳೆಯ ಹೆಸರಿರುವ ಮನೆತನ ಎಲ್ಲವೂ ಇತ್ತು. ಆದರೂ ಇವರ ಮನೆಗಳಲ್ಲಿ ಇವರ ಮದುವೆಗೆ ಒಪ್ಪಿರಲಿಲ್ಲ. ಆದ್ದರಿಂದ ಇವರು ಯಾರಿಗೂ ಗೊತ್ತಿಲ್ಲದೆ ಪ್ರೀತಿ ವಿವಾಹವನ್ನು ಮಾಡಿಕೊಂಡಿದ್ದರು. ನಂತರ 1 ವರ್ಷಕ್ಕೆ ರಾಹುಲ್ ಹುಟ್ಟಿದನು. ಅನುರಾಧರವರ ಅಮ್ಮ ಅನುರಾಧ ಜೊತೆ ಮಾತನಾಡುತ್ತಿದ್ದಳು. ರಾಹುಲ್ ಹುಟ್ಟಿದ ನಂತರ ಅನುರಾಧ ಜಾಬ್ಗೆ ರಿಸೈನ್ ಮಾಡಿ ರಾಹುಲ್ನನ್ನು ನೋಡಿಕೊಳ್ಳುತ್ತಿದ್ದಳು. ಹೀಗೆ ಅವರು ತುಂಬ ಖುಷಿಯಾಗಿ ಜೀವನ ಸಾಗಿಸುತ್ತಿದ್ದರು. ಹೀಗೆ ವರ್ಷಗಳು ಕಳೆದವು. ಆದರೂ ಅತ್ತೆ ಮನೆಯವರಾಗಲಿ ಅನುರಾಧ ಅವರ ಅಪ್ಪ ಆಗಲಿ ಇವರ ಜೊತೆ ಮಾತನಾಡುತ್ತಿರಲಿಲ್ಲ. ಇವರು ಎಷ್ಟೇ ಮಾತನಾಡಲು ಪ್ರಯತ್ನಿಸಿದರೂ ಮಾತನಾಡುತ್ತಿರಲಿಲ್ಲ. ರಾಹುಲ್ಗೆ 5 ವರ್ಷ ತುಂಬಿತು. ಸ್ಕೂಲ್ಗೆ ಸೇರಿಸಿದರು. ರಾಹುಲ್ ತುಂಬ ಬುದ್ಧಿವಂತ, ತುಂಬ ಚುರುಕು. ಯಾವ ವಿಷಯವನ್ನಾದರೂ ನೋಡಿದರೆ ಹಾಗೆಯೇ ಕಲಿತು ಬಿಡುತ್ತಿದ್ದ. ಸ್ಕೂಲಿನಲ್ಲಿ ತುಂಬ ಚೆನ್ನಾಗಿ ಓದುತ್ತಿದ್ದ. ಆದರೆ ಒಂದೇ ಒಂದು ತುಂಬ ನಾಚಿಕೆ ಸ್ವಭಾವ. ಯಾರೊಂದಿಗೂ ಅಷ್ಟರ ಮಟ್ಟಿಗೆ ಬೆರೆಯುತ್ತಿರಲಿಲ್ಲ. ತುಂಬಾ ಇಂಟ್ರೋವರ್ಟ್ ಅಂತ ಹೇಳಬಹುದು. ಹೀಗೆ ತನ್ನ ಕೆಲಸ ತಾನು ಅಷ್ಟೇನೆ. ರಾಹುಲ್ ದಿನೇ ದಿನೇ ಬೆಳೆಯುತ್ತಾ ತನ್ನ ನಡವಳಿಕೆಯಲ್ಲಿ ಬದಲಾವಣೆ ಕಾಣುತ್ತಿತ್ತು. ಇದನ್ನೆಲ್ಲ ಅನುರಾಧ ಗಮನಿಸುತ್ತಿದ್ದರು. ರಾಹುಲ್ ಗಂಡು ಮಕ್ಕಳ ಜೊತೆಯಲ್ಲಿ ಅಷ್ಟೊಂದು ಬೆರೆಯುತ್ತಿರಲಿಲ್ಲ. ಹೆಣ್ಣು ಮಕ್ಕಳ ಜೊತೆ ತುಂಬ ಕಂಫರ್ಟ್ ಆಗಿ ಫೀಲ್ ಆಗುತ್ತಿದ್ದ. ಇದನ್ನೆಲ್ಲ ಅನುರಾಧ ಗಮನಿಸುತ್ತಲೇ ಇದ್ದಳು. ಹೀಗೆ ಸ್ವಲ್ಪ ವರ್ಷಗಳು ಕಳೆದವು. ರಾಹುಲ್ 8ನೇ ತರಗತಿ ಓದುತ್ತಿದ್ದ. ಒಂದು ದಿನ ಅನುರಾಧ ರಾಹುಲ್ ಹತ್ತಿರ ಹೋಗಿ ತನ್ನ ಬದಲಾವಣೆಗೆ ಕಾರಣವನ್ನು ಕೇಳಿದಳು. ನಾನು ನಿನ್ನನ್ನು ಗಮನಿಸುತ್ತಲೇ ಇದ್ದೇನೆ. ನಿನಗೆ ಹೆಣ್ಣು ಮಕ್ಕಳ ರೀತಿ ಅಲಂಕಾರ ಆಗುವುದು ಅಂದರೆ ನಿನಗೆ ತುಂಬ ಇಷ್ಟ. ನೀನು ಹೆಣ್ಣು ಮಕ್ಕಳ ಜೊತೆನೇ ತುಂಬ ಕಂಫರ್ಟ್ ಆಗಿ ಫೀಲ್ ಆಗ್ತೀಯಾ, ಯಾಕೆ ಎಂದು ಕೇಳಿದಳು. ಆಗ ರಾಹುಲ್ ತನ್ನಲ್ಲಿ ಆಗುತ್ತಿರುವ ಬದಲಾವಣೆಗಳೆಲ್ಲ ಅಮ್ಮನಿಗೆ ಹೇಳಿ ತುಂಬ ನೋವುಪಟ್ಟ. ನಂತರ ಒಂದು ದಿನ ಅನುರಾಧ ಅವರು ರಾಹುಲನ್ನು ಕರೆದುಕೊಂಡು ಡಾಕ್ಟರ್ ಹತ್ತಿರ ಹೋಗಿ ಚೆಕ್ ಮಾಡಿಸಿದರು. ಆಗ ಡಾಕ್ಟರ್ ಹೇಳಿದರು, ನಿಮ್ಮ ಮಗ ಒಬ್ಬ ನಪುಂಸಕಲಿಂಗ ಅಂದರೆ ಗೇ ಎಂದು ಹೇಳಿದರು. ಈ ಮಾತನ್ನು ಕೇಳಿ ಅನುರಾಧ ಅವರು ತುಂಬ ಶಾಕ್ ಆದರು. ಹಾಗೆಯೇ ಯಾಕೆ ಹೀಗಾಯಿತು ಎಂದು ತುಂಬ ನೋವುಪಟ್ಟರು. ಗಂಡನಿಗೆ ಎಲ್ಲ ವಿಚಾರವನ್ನು ತಿಳಿಸೋಣ ಎಂದುಕೊಳ್ಳುವಷ್ಟರಲ್ಲಿ ರಮೇಶ್ ಆಫೀಸ್ನಿಂದ ಮನೆಗೆ ಬಂದರು. ಬಂದ ಕೂಡಲೇ ತುಂಬ ಇರಿಟೇಷನ್ ಆಗಿದ್ದರು. ಯಾಕೆ ಈ ರೀತಿ ಇದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಅನು, ಮನೆಗೆ ಬರ್ತಾ ಇರಬೇಕಾದ್ರೆ ಟ್ರಾಫಿಕ್ ತುಂಬ ಇತ್ತು. ಆ ಸಿಗ್ನಲ್ ಹತ್ರ ಸ್ವಲ್ಪ ಜನ ಗೇಗಳು ಮೇಲೇನೆ ಬೀಳ್ತಾರೆ. ಹತ್ರ ಚಪ್ಪಾಳೆ ತಟ್ಕೊಂಡು ಬಂದು ದುಡ್ಡು ಕೊಡೋ ತನಕ ಬೀಳಲೇ ಇಲ್ಲ. ತುಂಬಾ ಅಸಹ್ಯ ಅನಿಸುತ್ತೆ ನನಗೆ. ಅಂಥವ್ರನ್ನೆಲ್ಲ ಏನಕ್ಕೆ ಕೊಡ್ತಾರೋ ಅಂತ ಹೇಳ್ತಾರೆ ಅನುರಾಧ ಜೊತೆ. ಈ ಮಾತನ್ನು ಕೇಳಿ ಅನುರಾಧಗೆ ಮನಸ್ಸಿನಲ್ಲಿ ಭಯ ಶುರುವಾಯಿತು. ತನ್ನ ರಕ್ತವನ್ನು ಹಂಚಿಕೊಂಡ ಮಗನೇ ಈ ರೀತಿ ಅಂತ ಗೊತ್ತಾದರೆ ಒಪ್ಪಿಕೊಳ್ಳುತ್ತಾರಾ ಅನ್ನೋ ಭಯ ಶುರುವಾಯಿತು. ಯಾಕೆ ನಿಮಗೆ ಅವರೆಂದರೆ ಇಷ್ಟ ಆಗುವುದಿಲ್ಲ? ಅವರ ಕೆಲಸ ಅದು. ಅವರಿನ್ನು ಬದುಕಬೇಕಲ್ವೇ? ಎಲ್ಲರನ್ನೂ ಒಂದೇ ಸಮಾನತೆಯಿಂದ ನೋಡಿದ್ದರೆ ಇವರಿಗೆ ಯಾಕೆ ಕಷ್ಟ ಬರುತ್ತಿತ್ತು? ಮೊದಲು ನಾವು ಅವರನ್ನು ಸಮನಾಗಿ ನೋಡುವುದನ್ನು ಕಲಿಯಬೇಕು. ಎಲ್ಲರೂ ಮನುಷ್ಯರೇ ಅಲ್ಲವೇ? ದೇವರು ಕೊಟ್ಟ ಶಾಪಕ್ಕೆ ನಾವು ಅವರನ್ಯಾಕೆ ನಾವು ಆ ರೀತಿ ಕಾಣಬೇಕು ಎಂದು ಗೇಗಳ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಲು ಪ್ರಯತ್ನಿಸಿದರು ಅನುರಾಧ. ಆದರೆ ಅದಕ್ಕೆ ರಮೇಶ್, ನೀನ್ಯಾಕೆ ಅವರಿಗೆ ಅಷ್ಟೊಂದು ಸಪೋರ್ಟಾಗಿ ಮಾತನಾಡುತ್ತಿದ್ದೀಯಾ? ನನಗೆ ಅವರನ್ನು ಕಂಡರೇನೇ ಆಗಲ್ಲ. ಇನ್ಮೇಲೆ ನೀನು ಯಾವತ್ತೂ ಅವರಿಗೆ ಸಪೋರ್ಟಾಗಿ ಮಾತನಾಡಬೇಡ ಎಂದರು. ಅನುರಾಧ ಏನೂ ಮಾತನಾಡದೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು. ಎಷ್ಟಾದರೂ ತಾಯಿ ಹೃದಯ ಅಲ್ಲವೇ? ಅದಕ್ಕೆ ಎಷ್ಟೋ ಸಾರಿ ಅವರ ಮನಸ್ಸಲ್ಲಿನ ಗೇಗಳ ಬಗ್ಗೆ ಇರುವ ಕೆಟ್ಟ ಅಭಿಪ್ರಾಯವನ್ನು ತೊಲಗಿಸಲು ಪ್ರಯತ್ನಿಸಿದಳು. ಆದರೂ ರಮೇಶ್ಗೆ ಅವರ ಮೇಲೆ ಇರುವ ಅಭಿಪ್ರಾಯವನ್ನು ಸ್ವಲ್ಪವೂ ಬದಲಾಯಿಸಲಾಗಲಿಲ್ಲ. ಹೀಗೆ 2 ವರ್ಷ ಕಳೆಯಿತು. ರಾಹುಲ್ 10ನೇ ತರಗತಿ ಓದುತ್ತಿದ್ದ. ರಮೇಶ್ ಅವರ ಅಪ್ಪ ಅಮ್ಮ ಆಗಾಗ ಅಂಟದ ಹಾಗೆ ಸ್ವಲ್ಪ ಮಾತನಾಡುತ್ತಿದ್ದರು ಇವರ ಜೊತೆ. ಒಂದು ದಿನ ಅನುರಾಧ ಏನಾದರದಾಯಿತು, ಇರುವ ನಿಜವನ್ನು ಹೇಳಲೇಬೇಕೆಂದು ನಿರ್ಧರಿಸಿದರು. ಎಂದಿನಂತೆ ರಮೇಶ್ ಸಾಯಂಕಾಲ ಆಫೀಸ್ನಿಂದ ಮನೆಗೆ ಬಂದರು. ಸಾಯಂಕಾಲ ರಮೇಶ್ ಮನೆಗೆ ಬಂದ ತಕ್ಷಣ ಅವರಿಗೆ ಕಾಫಿ ಕೊಟ್ಟು,
ಇಷ್ಟು ದಿನ ಮುಚ್ಚಿಟ್ಟಿದ್ದ ಮಗನ ರಹಸ್ಯವನ್ನು ರಮೇಶ್ಗೆ ಹೇಳಿದಳು. ಈ ಮಾತನ್ನು ಕೇಳಿ ರಮೇಶ್ ತುಂಬ ಶಾಕ್ ಆದರು. ಹಾಗೆಯೇ ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವನು ಒಬ್ಬ ಗೇನ ಎಂದು ತುಂಬ ಬೇಜಾರು ಪಟ್ಟರು. ಈ ವಿಷಯ ನಿನಗೆ ಯಾವಾಗ ಗೊತ್ತಾಯಿತು ಅಂತ ಅನುರಾಧರನ್ನು ಕೇಳಿದರು. ಆಗ ಅದಕ್ಕೆ ಅನುರಾಧ, ನೀವು ಒಂದು ದಿನ ಸಾಯಂಕಾಲ ಬಂದು ಟ್ರಾಫಿಕ್ ಸಿಗ್ನಲ್ ಹತ್ರ ಈ ರೀತಿ ಮಾಡಿದ್ರು ಅಂತ ಹೇಳಿದ್ರಿ ಅಲ್ವಾ, ಆವತ್ತೇ ನನಗೆ ಗೊತ್ತಾಯಿತು. ಆದರೆ ನೀವು ಇದನ್ನು ಹೇಗೆ ತಗೊಂತೀರೋ ಅಂತ ಭಯಪಟ್ಟು ನಿಮ್ಮ ಹತ್ರ ಈ ವಿಷಯ ಹೇಳಿಲ್ಲ ಅಂತ ಹೇಳಿದ್ಲು. ಈ ವಿಷಯ ಕೇಳಿ ರಮೇಶ್ ಅನುರಾಧ ಮೇಲೆ ಕೋಪದಿಂದ ಹೆಗರಾಡಿದ್ರು. ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ದೆ? ಇಷ್ಟು ದಿನ ನಾವು ಇವನ ಜೊತೆಯಲ್ಲಿ ಈ ಮನೆಯಲ್ಲಿದ್ವಾ? ಯಾರಿಗಾದರೂ ಈ ವಿಚಾರ ಗೊತ್ತಾದರೆ ನನಗೆ ಎಷ್ಟೊಂದು ಮರ್ಯಾದೆ ಹೋಗುತ್ತೆ ಅಂದರು. ಅದಕ್ಕೆ ಅನುರಾಧ, ಅದರಲ್ಲಿ ಮರ್ಯಾದೆ ಹೋಗೋಕ್ಕೇನಿದೆ? ಅವನು ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವನು. ಅವನಿಗೆ ನಾವು ಅಲ್ಲದೆ ಇನ್ಯಾರಿದ್ದಾರೆ? ನಾವೇ ತಾನೇ ಈ ಪ್ರಪಂಚನ ಪರಿಚಯ ಮಾಡಿದ್ದು. ಬೇರೆಯವರ ಮಾತಿಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಎಂದಳು. ಅದಕ್ಕೆ ರಮೇಶ್, ಹಾಗಂತ ಹೇಳಿ ಅವನನ್ನು ಇದೇ ಮನೆಯಲ್ಲಿ ಸಾಕು ಅಂತೀಯಾ? ಈಗೀಗ ನಮ್ಮಪ್ಪ ನಮ್ಮಮ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಈ ವಿಚಾರ ಗೊತ್ತಾದರೆ ಅವರು ನಮ್ಮ ಮನೆ ಬಾಗಿಲು ಸಹ ತುಳಿಯಲ್ಲ. ಫಸ್ಟ್ ಅವನ್ನ ಇಜ್ರಾಗಳ ಕಮ್ಯುನಿಟಿಗೆ ಸೇರಿಸೋಣ, ಅವನ್ ಪಾಡು ಮತ್ತೆ ಎಂದರು. ಈ ಮಾತು ಕೇಳಿ ಅನುರಾಧ ಮನಸ್ಸು ಒಡೆದು 108 ಚೂರಾಯಿತು. ಅದಕ್ಕೆ ಅನುರಾಧ, ನೀವು ಬೆಳೆದು ದೊಡ್ಡವರಾಗಿ ನಿಮ್ಮ ಕಾಲು ಮೇಲೆ ನೀವು ನಿಂತಿದ್ದೀರಿ. ಇಷ್ಟು ವಯಸ್ಸಾದರೂ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಜೊತೆ ಮಾತನಾಡುತ್ತಿಲ್ಲವೆಂದು ಎಷ್ಟೊಂದು ಸಾರಿ ನೋವು ಪಟ್ಟಿದ್ದೀರಿ ನೀವು. ಆದರೆ ಅವನಿನ್ನೂ ಚಿಕ್ಕವನು. ಅವನನ್ನು ಹೇಗೆ ನೀವು ಬಿಡಿ ಎಂದು ಹೇಳುತ್ತಿದ್ದೀರಿ? ಒಂದು ವೇಳೆ ನಿಮಗೇ ಈ ಪರಿಸ್ಥಿತಿ ಬಂದು ನಿಮ್ಮಪ್ಪ ನಿಮ್ಮಮ್ಮ ಬಿಟ್ಟಿದ್ದರೆ ನೀವು ಏನು ಮಾಡುತ್ತಿದ್ದೀರಿ ಎಂದಳು. ಅದಕ್ಕೆ ರಮೇಶ್, ನೋಡು ಅನು, ಇವೆಲ್ಲ ನನಗೆ ಗೊತ್ತಿಲ್ಲ. ನಿನಗೆ ನಾನು ಬೇಕು ಅಂತ ಅಂದರೆ ನನ್ನ ಜೊತೆ ಇದೇ ಮನೆಯಲ್ಲಿರು, ಇಲ್ಲ ಅಂತಂದರೆ ಅವನ್ನ ಕರ್ಕೊಂಡು ನೀನು ಇಲ್ಲಿಂದ ಹೊರಗಡೆ ಹೊರಟೋಗು ಎಂದರು. ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ರಾಹುಲ್ ಅಮ್ಮನ ಹತ್ತಿರ ಹೋಗಿ, ಅಮ್ಮ, ನನ್ನಿಂದ ನೀವು ಜಗಳ ಆಡಬೇಡಿ. ನಾನು ಈ ಮನೆಯಲ್ಲಿ ಇರೋದು ಅಪ್ಪನಿಗೆ ಇಷ್ಟ ಇಲ್ಲ ಅಂತಂದರೆ ನಾನು ಇಲ್ಲಿಂದ ಹೊರಟು ಹೋಗ್ತೇನೆ ಎಂದನು. ಆಗ ಅನುರಾಧ ರಮೇಶ್ಗೆ ಹೇಳಿದಳು, ನೋಡಿದ್ರಾ, ನೀವು ಇವನ್ನ ಕಳಿಸಬೇಕು ಅಂತ ನೋಡ್ತಾ ಇದ್ದೀರಿ. ಆದರೆ ಅವನು ನಾವು ಸಂತೋಷವಾಗಿರಬೇಕು ಅಂತ ಅವನೇ ಹೊರಗಡೆ ಹೋಗ್ತೀನಿ ಅಂತ ಇದ್ದಾನೆ. ಅವನಿಗೆ ಇರುವ ಸಂಸ್ಕಾರ ನಿಮಗಿಲ್ದೆ ಹೋಯ್ತಲ್ಲ. ಅವನು ಚಿಕ್ಕವನಾಗಿದ್ದರೂ ಎಷ್ಟೊಂದು ಯೋಚನೆ ಮಾಡಿದ್ದಾನೆ, ನೋಡ್ತಾ ಇದ್ದೀರಾ ಎಂದಳು. ಅದಕ್ಕೆ ರಮೇಶ್, ನೋಡು, ಒಬ್ಬ ಇಜ್ರಾನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಷ್ಟೊಂದು ದೊಡ್ಡ ಮನಸ್ಸು ನನಗಿಲ್ಲ. ನಿನಗೆ ನಾನು ಬೇಕು ಅಂತ ಅಂದ್ಕೊಂಡ್ರೆ ಈ ಮನೆಯಲ್ಲಿರಬಹುದು, ಇಲ್ಲ ಅಂದರೆ ಈಗಲೇ ನೀವು ಹೊರಗಡೆ ಹೊರಟೋಗಿ. ಎಲ್ಲೂ ಕೂಡ ನಾನು ಇವರ ಅಪ್ಪ ಅಂತ ಹೇಳ್ಕೋಬಾರ್ದು. ಅವನಪ್ಪ ಅಂದರೂ ಸಹ ನನಗೆ ತುಂಬಾ ಅಸಹ್ಯ ಅನಿಸುತ್ತೆ ಎಂದರು. ಆಗ ಸಮಯ 10 ಗಂಟೆ ಆಗಿತ್ತು. ಸರಿ, ಇವತ್ತು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗುತ್ತೇವೆ ಎಂದಳು. ಆದರೆ ಅದಕ್ಕೆ ರಮೇಶ್ ಒಪ್ಪಲಿಲ್ಲ. ಇಷ್ಟು ದಿನ ನಿನಗೆ ಗೊತ್ತಿದ್ದು ಸಹ ನನಗೆ ಹೇಳಲಿಲ್ಲ ನೀನು. ಈ ವಿಚಾರ ನನಗೆ ಗೊತ್ತಿದ್ರೆ ಈ ಮನೆಯಲ್ಲಿ 1 ನಿಮಿಷನೂ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಈಗಲೇ ನೀವಿಲ್ಲಿಂದ ಹೊರಟು ಬಿಡಿ ಎಂದನು. ರಾತ್ರಿ ಆಗಿತ್ತು. ಎಲ್ಲಿಗೆ ಹೋಗುವುದು, ಎಲ್ಲಿರುವುದು ಎಂದು ದಿಕ್ಕು ತೋಚಲಿಲ್ಲ. ಆಗ ಅನುರಾಧ ಅವರ ಅಮ್ಮನಿಗೆ ಫೋನ್ ಮಾಡಿದಳು. ಎಲ್ಲ ವಿಚಾರವನ್ನೂ ತಿಳಿಸಿದಳು. ತಾಯಿ ಮನಸ್ಸು ಅಲ್ಲವೇ? ಅವರು, ಇಲ್ಲಿಗೆ ಬಾ ಅಮ್ಮ ನೀನು, ನಿಮಗೆ ನಾವಿದ್ದೇವೆ ಎಂದು ಅಲ್ಲಿಗೆ ಬಂದು ಅವರನ್ನು ಕರೆದುಕೊಂಡು ಹೋದರು. ಅನುರಾಧ ತವರು ಮನೆಗೆ ಹೋದ ಮೇಲೆ ಜಾಬ್ಗೆ ಜಾಯಿನ್ ಆಗಿ ಮಗನ ಎಲ್ಲ ಖರ್ಚು ವೆಚ್ಚಗಳನ್ನೂ ನೋಡಿಕೊಳ್ಳುತ್ತಿದ್ದಳು. ಅನುರಾಧ ರಾಹುಲ್ಗೆ ಮೊದಲೇ ಹೇಳಿದ್ದಳು, ಯಾವುದೇ ಕಾರಣಕ್ಕೂ ನಿನ್ನ ಬದಲಾವಣೆಯನ್ನು ಯಾರೂ ಕಂಡುಹಿಡಿಯಬಾರದು. ಹಾಗೆ ನಿನ್ನ ವಿಚಾರವನ್ನು ನೀನು ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಬರೋ ತನಕ ಯಾರಿಗೂ ಹೇಳಬಾರದೆಂದು ಹೇಳಿದ್ದಳು. ರಾಹುಲ್ ಸಹ ಈ ವಿಚಾರವನ್ನು ಯಾರಿಗೂ ಹೇಳಿರಲಿಲ್ಲ. ಹೀಗೆ ವರ್ಷಗಳು ಕಳೆದವು. ರಮೇಶ್ ಮತ್ತೊಂದು ಮದುವೆಯಾಗಿ ಅವರಿಗೆ 2 ಗಂಡು ಮಕ್ಕಳು ಹುಟ್ಟಿದ್ದರು. ರಮೇಶ್ ಎಂದೂ ಅನುರಾಧನನ್ನಾಗಲಿ ರಾಹುಲನ್ನು ನೋಡಲಾಗಲಿ ಹೋಗಲಿಲ್ಲ. ಕನಿಷ್ಠ ಫೋನ್ ಸಹ ಮಾಡಲಿಲ್ಲ. ಹೀಗೆ ವರ್ಷಗಳು ಕಳೆಯುತ್ತಾ ಬಂದವು. ರಾಹುಲ್ ಚೆನ್ನಾಗಿ ಓದಿ ಒಳ್ಳೆಯ ಡಾಕ್ಟರ್ ಆದ. ನಂತರ ರಾಹುಲ್ ತನ್ನ ಲಿಂಗ ಮಾರ್ಪಡಿಯನ್ನು ಮಾಡಿಸಿಕೊಂಡ. ಎಷ್ಟೋ ಜನ ಎಷ್ಟೋ ಮಾತುಗಳನ್ನು ಅಂದರು. ಅದಕ್ಕೆಲ್ಲ ಅನುರಾಧ ಆಗಲಿ ರಾಹುಲ್ ಆಗಲಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವೆಲ್ಲ ಎದುರಿಸುವ ಶಕ್ತಿ ಇವರಿಗಿತ್ತು. ಇಜ್ರಾ ಅಂದ ಮಾತ್ರಕ್ಕೆ ತಪ್ಪು ಭಾವನೆಯಲ್ಲಿ ನೋಡಬಾರದು. ಅವರು ಸಹ ನಮ್ಮಂಥ ಮನುಷ್ಯರೇ. ರಾಹುಲ್ ಅದನ್ನು ಸಾಬೀತು ಮಾಡಿದನು. ರಾಹುಲ್ ತನ್ನ ಕಷ್ಟಪಟ್ಟ ದುಡ್ಡಿನಿಂದಲೇ ಒಂದು ಅನಾಥಾಶ್ರಮವನ್ನು ತೆರೆದನು.
ರಾಹುಲ್ ರೋಹಿಣಿಯಾಗಿ ಹೆಸರನ್ನು ಬದಲಾಯಿಸಿಕೊಂಡು ಎಷ್ಟೋ ಜನ ಅನಾಥ ಮಕ್ಕಳಿಗೆ ತಾಯಿ ಇಲ್ಲದ ನೋವನ್ನು ತೀರಿಸಿದನು. ಫಾರಿನ್ನಿಂದ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಕಡೆಯವರು ಇವರಿಗೆ ಅಲ್ಲಿ ಬಂದು ಕೆಲಸ ಮಾಡಲು ಆಹ್ವಾನ ಕಳಿಸಿದರು. ಎಷ್ಟೋ ಹಾಸ್ಪಿಟಲ್ಸಿಂದ ಬಂದು ಅಲ್ಲಿಗೆ ಬರಲು ಕೇಳಿಕೊಂಡರು. ಇವರು ಮಾತ್ರ ಎಲ್ಲಿಗೂ ಹೋಗಲಿಲ್ಲ. ನಾನು ನನ್ನ ದೇಶದಲ್ಲೇ ಕೆಲಸ ಮಾಡುತ್ತೇನೆಂದು ಇಲ್ಲೇ ಇದ್ದರು. ತುಂಬ ಜನ ಇಸ್ರಾಗಳಿಗೆ ಆದರ್ಶವಾಗಿ ನಿಂತರು. ಹೀಗೆ ರಾಹುಲ್ ಅನೇಕ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದ. ರಾಹುಲ್ ಅವರ ಅಮ್ಮ ಅನುರಾಧ ತುಂಬಾ ಸಪೋರ್ಟ್ ಮಾಡುತ್ತಿದ್ದರು. ಹೀಗೆ ರಾಹುಲ್ ಅಮ್ಮ, ಅಜ್ಜಿ, ತಾತ ಇವರ ಜೊತೆ ಸಂತೋಷವಾಗಿ ಇದ್ದ. ಒಂದು ದಿನ ರಾಹುಲ್ಗೆ ಹಾಸ್ಪಿಟಲಿಂದ ರಾತ್ರಿ 10 ಗಂಟೆಗೆ ಒಂದು ಕಾಲ್ ಬಂತು. ಎಮರ್ಜೆನ್ಸಿ ಆಪರೇಷನ್ ಇದೆ, ನೀವು ಬರಲೇಬೇಕೆಂದು ಹೇಳಿದರು. ರಾಹುಲ್ ತಕ್ಷಣವೇ ಹಾಸ್ಪಿಟಲ್ಗೆ ಹೋದರು. ಅಲ್ಲಿ ಪೇಷಂಟ್ನ ನೋಡಿ ತುಂಬ ಶಾಕ್ ಆದರು. ಯಾಕೆ ಗೊತ್ತಾ? ಆ ಪೇಷಂಟ್ ಯಾರೂ ಅಲ್ಲ, ರಮೇಶ್ ಅವರೇ ಆಗಿದ್ದರು. ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತ ನೀರಿನಂತೆ ಹರಿಯುತ್ತಿತ್ತು. ಎಷ್ಟೋ ಹಾಸ್ಪಿಟಲ್ಸಲ್ಲಿ ಇಲ್ಲಿ ಆಗುವುದಿಲ್ಲವೆಂದು ಆ ಹಾಸ್ಪಿಟಲ್ಗೆ ಕಳಿಸಿದ್ದರು. ರಾಹುಲ್ ಅಪ್ಪನ ಮೇಲೆ ಯಾವ ಕೋಪವೂ ಇಟ್ಟುಕೊಳ್ಳದೆ ತಕ್ಷಣವೇ ಐಸಿಯುಗೆ ಕರೆದುಕೊಂಡು ಹೋಗಿ ಆಪರೇಷನ್ ಮಾಡಿ ರಮೇಶ್ನನ್ನು ಉಳಿಸಿದರು. ಈ ವಿಚಾರವನ್ನು ತಕ್ಷಣವೇ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ ರಾಹುಲ್. ಅನುರಾಧನೂ ಸಹ ತಕ್ಷಣವೇ ಹಾಸ್ಪಿಟಲ್ಗೆ ಬಂದರು. ಎಷ್ಟೇ ಆದರೂ ತಾಳಿ ಕಟ್ಟಿದ ಗಂಡ ಅಲ್ಲವೇ? ಬಂದು ಈ ಪರಿಸ್ಥಿತಿಗೆ ಕಾರಣವೇನು ವಿಚಾರಿಸೋಣ ಎಂದರೆ ಅವರ ಜೊತೆಯಲ್ಲಿ ಯಾರೂ ಬಂದಿರಲಿಲ್ಲ. ಮರುದಿನ ಬೆಳಗ್ಗೆ ಅವರಿಗೆ ಎಚ್ಚರವಾಯಿತು. ಆಗ ಇವರನ್ನು ನೋಡಿದ ರಮೇಶ್ ತುಂಬ ಶಾಕ್ ಆದನು. ಅಲ್ಲಿ ಇನ್ನೊಬ್ಬ ಡಾಕ್ಟರ್ ಬಂದು, ನೋಡಿ, ಇವರೇ ನಿಮ್ಮನ್ನು ಕಾಪಾಡಿದ್ದು. ಇವರೇ ಇಲ್ಲ ಅಂದಿದ್ದರೆ ನಿಮ್ಮ ಗತಿ ಏನಾಗುತ್ತಿತ್ತೋ ಎಂದು ರಾಹುಲನ್ನು ತೋರಿಸಿ ಹೇಳುತ್ತಿದ್ದರು. ಆಗ ರಾಹುಲ್ ಕಡೆ ನೋಡಲು ನಾಚಿಕೆ ಅನಿಸುತ್ತಿತ್ತು ರಮೇಶ್ಗೆ. ರಮೇಶ್ ಅವರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು ಅನುರಾಧ. ಅವರು ಸಹ ಹಾಸ್ಪಿಟಲ್ಗೆ ಬಂದರು. ಆಗ ಅನುರಾಧ ಈ ಪರಿಸ್ಥಿತಿಗೆ ಕಾರಣವೇನೆಂದು ಕೇಳಿದಳು. ಆಗ ಅವರು ಅಳುತ್ತಾ ಹೇಳಿದರು, ಅವನ ಮಕ್ಕಳೇ ಈ ಪರಿಸ್ಥಿತಿಗೆ ಕಾರಣ. ಅವನ ಹೆಂಡತಿ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗುತ್ತಿದ್ದರೂ ಸಹ ಸರಿ ಮಾಡುವುದನ್ನು ಬಿಟ್ಟು ಅವರಿಗೆ ಸಪೋರ್ಟ್ ಮಾಡುತ್ತಿದ್ದಳು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸಿಗರೇಟ್, ಬೀಡಿ, ಮದ್ಯಪಾನ ಅಂತ ಎಲ್ಲ ಶುರು ಮಾಡಿದ್ರು. ಇದು ತಪ್ಪು ಅಂತ ರಮೇಶ್ ಹೇಳಿದ್ರೆ ಅವರು ಕೇಳುತ್ತಿರಲಿಲ್ಲ. ದುಡ್ಡಿಗೋಸ್ಕರ ಮನೆಯಲ್ಲೇ ಕಳ್ತನ ಮಾಡಿ ಎತ್ತಿಕೊಂಡು ಹೋಗ್ತಾ ಇದ್ರು. ಇದು ತಪ್ಪು, ಈ ಥರ ಮಾಡಬಾರ್ದು ಅಂತ ಎಷ್ಟೇ ಹೇಳಿದ್ರು ಅವರು ಕೇಳ್ತಾ ಇರಲಿಲ್ಲ. ಅವರ ಅಮ್ಮನೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ಲು. ಒಂದು ದಿನ ಅವರನ್ನ ಇದು ತಪ್ಪು ಅಂತ ದಂಡಿಸಿ ಹೊಡೆದಿದ್ದಕ್ಕೆ ಅವರ ಅಪ್ಪನ ಮೇಲೇನೆ ಕೈ ಮಾಡಿಕೊಂಡ್ರು. ಈಗ ನೋಡಿದ್ರೆ ಅವನಿಗೆ ಈ ಪರಿಸ್ಥಿತಿ ಬಂದಿದೆ. ಯಾರು ಈ ಥರ ತಲೆಗೆ ಹೊಡೆದ್ರೂ ಗೊತ್ತಾಗ್ತಾ ಇಲ್ಲ ಅಂದರು. ಆಗ ರಮೇಶ್ ತುಂಬ ನೋವು ಪಡುತ್ತಾ ಹೇಳಿದರು, ರಾತ್ರಿ ಅವರು ನನ್ನ ರೂಮಿನಲ್ಲಿ ದುಡ್ಡನ್ನು ಕಳ್ತನ ಮಾಡಬೇಕಾದರೆ ನಾನು ನೋಡಿದೆ ಅಂತ ಹೇಳಿ ಬಲವಾದ ಒಂದು ಕೋಲಿನಿಂದ ನನ್ನ ತಲೆಗೆ ಹೊಡೆದ್ರು. ನನಗೆ ಈ ಶಾಸ್ತ್ರ ಆಗಲೇಬೇಕಾಗಿದ್ದು ಬಿಡು. ಬುದ್ಧಿವಂತನ ಮಗನನ್ನು ಶಿಖಂಡಿ ಅಂತ ಹೇಳಿ ಹೊರ ಹಾಕಿದೆ. ಆದರೆ ಅವನೇ ಇವತ್ತು ನನ್ನ ಪ್ರಾಣ ಕಾಪಾಡಿದನು. ನನ್ನಂಥ ತಂದೆಗೆ ಈ ಥರ ಆಗಲೇಬೇಕಾಗಿದ್ದೆ. ಆ ದೇವರು ನನಗೆ ತಕ್ಕ ಪಾಠನೇ ಕಲಿಸಿದ ಎಂದು ತುಂಬ ನೋವು ಪಡುತ್ತಾ ಅವರ ತಪ್ಪಿಗೆ ಅವರೇ ಪಶ್ಚಾತ್ತಾಪ ಪಟ್ಟರು. ಆಗ ರಾಹುಲ್ ಅಪ್ಪನ ಹತ್ತಿರ ಹೋಗಿ, ನೋಡಿ, ಇವಾಗ ನೀವು ಈ ರೀತಿ ನೋವು ಪಡಬಾರದು. ನಿಮ್ಮ ಆರೋಗ್ಯ ನೀವೇ ಕಾಪಾಡಿಕೊಳ್ಳಬೇಕು. ನೀವು ಏನೂ ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ ಅಂತ ಹೇಳಿ ಹೊರಗೆ ಬಂದು ಬಿಟ್ಟರು. ರಾಹುಲ್ ರಮೇಶ್ ಅವರ 2ನೇ ಹೆಂಡತಿ ಮಕ್ಕಳ ಹತ್ತಿರ ಹೋಗಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದರು. ಅವರ ತಪ್ಪನ್ನು ಅವರೇ ತಿಳಿದುಕೊಳ್ಳುವಂತೆ ಮಾಡಿದರು. 1 ವಾರದ ನಂತರ ರಮೇಶನ್ನು ಡಿಸ್ಚಾರ್ಜ್ ಮಾಡಬೇಕಾಗಿತ್ತು. ಆಗ ಎಲ್ಲರೂ ಅಲ್ಲಿಗೆ ಬಂದಿದ್ದರು. ಆಗ ರಮೇಶ್ ಅನುರಾಧ ಮತ್ತು ರಾಹುಲ್ಗೆ ಕ್ಷಮಾಪಣೆ ಕೇಳಿದರು. ನೀವು ನಮ್ಮ ಜೊತೆ ಇರಿ ಎಂದು ಕೇಳಿಕೊಂಡರು. ಆದರೆ ಅದಕ್ಕೆ ಅನುರಾಧ ಒಪ್ಪಲಿಲ್ಲ. ನೀವು ಸಂತೋಷವಾಗಿರಿ. ಇನ್ನಾದರೂ ನೀವು ಇಸ್ರಾಗಳ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಬದಲಿಸಿಕೊಳ್ಳಿ. ಹಾಗೆಯೇ ಒಂದು ಮಾತು, ಅವರೂ ಸಹ ನಮ್ಮಂಥ ಮನುಷ್ಯರೇ. ಅವರೂ ಸಹ ಏನನ್ನಾದರೂ ಸಾಧಿಸಬಲ್ಲರು. ನಮ್ಮ ಸಮಾಜದಲ್ಲಿ ಅವರನ್ನು ಯಾವಾಗ ನಾವು ಸಮಾನತೆಯಿಂದ ಕಾಣುತ್ತೀವೋ ಆಗ ನಮ್ಮ ಸಮಾಜವೂ ಬದಲಾಗುತ್ತದೆ. ಅವರಿಗೂ ಸಹ ಸಮಾನವಾದ ಗೌರವ ಸಿಗುತ್ತದೆ. ಮೊದಲು ಅವರನ್ನು ನಾವು ಸಮಾನತೆಯಿಂದ ಕಾಣಬೇಕು. ದೇವರು ಕೊಟ್ಟ ಶಾಪಕ್ಕೆ ನಾವು ಅವರನ್ನು ಯಾಕೆ ದೂಷಿಸಬೇಕು? ಇಸ್ರಾ ಅಂದ ಮಾತ್ರಕ್ಕೆ ಅವರು ತಪ್ಪು ಕೆಲಸ ಮಾಡುತ್ತಾರೆ ಎಂದರ್ಥವಲ್ಲ. ಅವರಿಗೂ ಎಲ್ಲ ಉದ್ಯೋಗಗಳಲ್ಲಿಯೂ ಅವಕಾಶ ಕೊಟ್ಟರೆ ಅವರೂ ಸಹ ನಮ್ಮಂತೆ ಬದುಕುತ್ತಾರೆ. ಅವರಿಗೆ ಉದ್ಯೋಗವೇ ಇಲ್ಲವೆಂದರೆ ಅವರು ಮಾತ್ರ ಬದುಕುವುದು ಹೇಗೆ?
ಸ್ವಂತ ಅಪ್ಪ ಅಮ್ಮನೇ ಅವರನ್ನು ದೂರ ಇಟ್ಟರೆ ಅವರನ್ನು ಹತ್ತಿರ ತೆಗೆದುಕೊಳ್ಳುವುದು ಯಾರು? ಅವರನ್ನು ನೋಡಿಕೊಳ್ಳುವುದು ಯಾರು? ಅದಕ್ಕೆ ಅಲ್ಲವೇ ಅವರು ತಪ್ಪು ದಾರಿ ಹಿಡಿಯುವುದು? ಅದೇ ಅಪ್ಪ ಅಮ್ಮ ಪೋಷಿಸಿದರೆ ಅವರಿಗೆ ಇಂತಹ ಕಷ್ಟ ಹೇಗೆ ಬರುತ್ತಿತ್ತು? ಮಗು ಎಂದರೆ ಎಲ್ಲರೂ ಒಂದೇ ಅಲ್ಲವೇ? ಯಾವ ಮಗು ಆದರೆ ಏನು? ಗಂಡು ಹೆಣ್ಣು ಇಸ್ರಾ ಎಂಬ ಭಾವನೆ ಹೇಗೆ? ಅವನನ್ನು ಈ ಪ್ರಪಂಚಕ್ಕೆ ತಂದಿದ್ದು ನಾವೇ ಅಲ್ಲವೇ? ಅವರ ಹೊಣೆ ನಮ್ಮದಲ್ಲವೇ ಎಂದು ಹೇಳಿದಳು. ಈ ಮಾತುಗಳನ್ನು ಕೇಳಿ ರಮೇಶ್ಗೆ ತುಂಬ ನಾಚಿಕೆ ಅನಿಸಿ ತಲೆ ತಗ್ಗಿಸಿದಂತಾಯಿತು. ಅವರ ತಪ್ಪು ಅವರಿಗೆ ಅರಿವಾಯಿತು. ಮತ್ತೆ ಇನ್ನೊಂದು ಬಾರಿ ರಾಹುಲ್ನನ್ನು ಕ್ಷಮಾಪಣೆ ಕೇಳಿದರು. ರಮೇಶ್ ಮತ್ತೆ ಅಲ್ಲಿಂದ ಹೊರಟು ಹೋದರು. ರಾಹುಲ್ ಹೀಗೆ ಉತ್ತಮ ಕೆಲಸಗಳನ್ನು ಮಾಡುತ್ತಾ 2 ಅನಾಥಾಶ್ರಮಗಳನ್ನು ತೆರೆದರು. ಹೀಗೆ ಅನಾಥ ಮಕ್ಕಳಿಗೆ ಆಶ್ರಯ ನೀಡಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಬೆಳೆದರು. ಎಲ್ಲರಿಗೂ ಆದರ್ಶ ವ್ಯಕ್ತಿಯಾದರು. ಎಲ್ಲರಿಗೂ ನನ್ನ ಒಂದು ವಿನಂತಿ, ಗಂಡು ಹೆಣ್ಣು ಇಸ್ರಾ ಎಂಬ ಭಾವನೆಯನ್ನು ತೋರಿಸಬೇಡಿ. ಎಲ್ಲರನ್ನೂ ಒಂದೇ ರೀತಿ ಕಾಣಲು ಪ್ರಯತ್ನಿಸಿ. ಮೊದಲು ನಾವು ಬದಲಾಗಬೇಕು. ನಾವು ಬದಲಾದರೆ ಸಮಾಜ ಬದಲಾಗುತ್ತದೆ. ಈ ಒಂದು ಕತೆ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.